ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ರಿಪೋರ್ಟಿಂಗ್ ಫಾರ್ ನ್ಯೂಸ್ ಏಜೆನ್ಸೀಸ್ ಸುದ್ದಿ ಸಂಸ್ಥೆಗಳು ಅಂದರೆ ಏನು, ಸುದ್ದಿ ಸಂಸ್ಥೆಗಳಿಗೆ ಹೇಗೆ ವರದಿಗಾರಿಕೆಯನ್ನು ಮಾಡ್ತಕ್ಕಂತಹ ಬಗೆಗಳು ಹೇಗೆ, ಏನೆಲ್ಲ ಸುದ್ದಿ ಸಂಸ್ಥೆಗಳಲ್ಲಿ ಏನೆಲ್ಲ ಯಾವೆಲ್ಲ ಏಜೆನ್ಸಿಗಳು ಇರುತ್ತೆ, ಅವರು ಏನೆಲ್ಲ ಸುದ್ದಿಗಳನ್ನು ಕವರ್ ಮಾಡ್ತಾರೆ, ಹೇಗೆ ಸುದ್ದಿಗಳನ್ನು ಕೊಡ್ತಾರೆ, ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೆ ಯಾವ ರೀತಿಯಾಗಿ ಸುದ್ದಿಗಳನ್ನು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ರೇಡಿಯೋಗಳಿಗೆ ಬೇಕಾದ ಹಾಗೆ, ಟೆಲಿವಿಷನ್ಗೆ ಬೇಕಾದ ಹಾಗೆ ನ್ಯೂಸ್ ಪೇಪರ್ಗಳಿಗೆ ಬೇಕಾದ ಹಾಗೆ ಯಾವ ರೀತಿಯ ಸುದ್ದಿಗಳನ್ನು ಕೊಡ್ತಾರೆ ಅನ್ನೋದರ ಬಗ್ಗೆ ಕುರಿತಾಗಿ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ಕೂಡ ಇಲ್ಲಿ ಚರ್ಚೆ ಮುಂದುವರಿಸೋಣ. Many agencies are cooperative and the trend has been in that direction since World War II. ಸೊ ಸಾಕಷ್ಟು ಏಜೆನ್ಸಿಗಳು ಏನಿದ್ದು ಸಾಕಷ್ಟು ಸಹಕಾರವನ್ನು ಕೊಡ್ತಕ್ಕಂತಹದ್ದು. ಮತ್ತು ಈ ಒಂದು ಏಜೆನ್ಸಿಯ ಟ್ರೆಂಡ್ ಅಂದರೆ ಈ ಸುದ್ದಿ ಸಂಸ್ಥೆಗಳ ಒಂದು ಹೊಸ ಪ್ರವೃತ್ತಿ ಅಂತಕ್ಕಂತಹದ್ದು ಏನಿತ್ತು ಅವುಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಹೊಸ ದಿಕ್ಕನ್ನೇ ಕೊಟ್ಟಂತಕ್ಕಂತಹದ್ದು ಎರಡನೇ ಮಹಾಯುದ್ಧ ಅಂತಲೇ ಕೂಡ ಹೇಳ್ಬೋದು. ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿಯೂ ಕೂಡ ಆಗೋದನ್ನ ಕೂಡ ನಾವು ಗುರುತಿಸ್ತೇವೆ. ಅದರ ಜೊತೆಗೆ ಹೊಸ ಏಜೆನ್ಸಿಗಳು, ಹೊಸ ಸುದ್ದಿ ಸಂಸ್ಥೆಗಳು ಕೂಡ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಹುಟ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಸೊ ಜೊತೆಗೆ ಒಂದಷ್ಟು ಹೊಸ ಮಾಧ್ಯಮಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಆ ಸಂದರ್ಭಗಳಲ್ಲಿ ಶುರುವಾಗತ್ತೆ. ಅಂದರೆ ಅದುವರೆಗೂ ಕೂಡ ಮಾಧ್ಯಮಗಳು ಅಷ್ಟೊಂದು ಪರಿಚಿತವಾಗಿ ಇರೋದಿಲ್ಲ. ಆದರೆ ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಮತ್ತಷ್ಟು ವಿಸ್ತಾರ ಬಾಹುಳ್ಯವನ್ನು ಕೂಡ ಈ ಮಾಧ್ಯಮಗಳು ಪಡ್ಕೊಳ್ಳುತ್ತೆ. ಯಾಕೆಂದರೆ ಅದುವರೆಗೂ ಕೂಡ ಪ್ರಿಂಟ್ ಮೀಡಿಯಾ ಮತ್ತು ರೇಡಿಯೋ ಅಷ್ಟೇ ಕೂಡ ಇತ್ತು. ಆದರೆ World War II ನಂತರದಕ್ಕೆ ಬಂದಾಗ ಜಗತ್ತಿನಾದ್ಯಂತ ಟಿವಿ ಯುಗ, ಟೆಲಿವಿಷನ್ ಯುಗವೂ ಕೂಡ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಏಜೆನ್ಸಿಗಳಿಗೆ, ಸುದ್ದಿ ಮಾಧ್ಯಮಗಳಿಗೂ ಕೂಡ ಮತ್ತಷ್ಟು ವಿಸ್ತಾರ ಬಾಹುಳ್ಯ ಕೂಡ ಶುರುವಾಗುತ್ತೆ. ಯಾಕೆಂದರೆ ಹೊಸ ದಿಕ್ಕನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಶುರುವಾಗುತ್ತೆ. ಅಂದರೆ ಅಲ್ಲಿಗೆ ಬರೀ ನ್ಯೂಸ್ ಪೇಪರ್ ಮತ್ತು ರೇಡಿಯೋ ಮಾತ್ರ ಅಷ್ಟೇ ಅಲ್ಲ, ಇಲ್ಲಿ ಟೆಲಿವಿಷನ್ಗಳು ಕೂಡ ಈ ಒಂದು ಸಬ್ಸ್ಕ್ರೈಬರ್ಸ್ಗಳು ಆಗೋದಕ್ಕೆ ಕೂಡ ಶುರುವಾಗ್ತಾರೆ. ಸೊ ಆ ಒಂದು ಕಾರಣಗಳಿಂದನೂ ಕೂಡ ಒಂದು ಈ ಸುದ್ದಿ ಮಾಧ್ಯಮಗಳಿಗೆ ಮತ್ತಷ್ಟು ಚಂದಾದಾರರು ಕೂಡ ಸಿಗ್ತಕ್ಕಂತಹದ್ದು. ಜೊತೆಗೆ ಒಂದು ಎರಡನೇ ಮಹಾಯುದ್ಧದ ನಂತರ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಕಮ್ಯುನಿಕೇಷನ್ ಟೆಕ್ನಾಲಜಿ, ಸಂವಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗದ ಮಟ್ಟಿಗಿನ ಬದಲಾವಣೆಗಳು ಕೂಡ ಆಗತ್ತೆ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಕೂಡ ಹೊಸ ದೃಷ್ಟಿಯ, ಹೊಸ ಪ್ರವೃತ್ತಿಗಳೆಲ್ಲವೂ ಕೂಡ ಈ ಒಂದು ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಕೂಡ ಶುರುವಾಗ್ತಕ್ಕಂಥದ್ದು. Under this form of organization, individual members provide news from their own circulation areas to an agency pool for general use. ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಎರಡನೇ ಮಹಾಯುದ್ಧದ ನಂತರದ ಅವಧಿಗೆ ಬಂದಾಗ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಅಂಡರ್ ದಿಸ್ ಫಾರ್ಮ್ ಆಫ್ ಆರ್ಗನೈಸೇಷನ್, ಅಂದರೆ ಒಂದು ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಏರಿಯಾದಲ್ಲಿ ಅಥವಾ ತನ್ನ ಒಂದು ಸರ್ಕ್ಯುಲೇಷನ್ ಅಂದರೆ ತಾನು ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ಕರ್ನಾಟಕದ ಮಂಗಳೂರು ಭಾಗದಲ್ಲಿ ನಾನು ಇದ್ದೀನಿ. ಸೊ ನಾನೇನು ಮಾಡ್ತಿದ್ದೀನಿ, ನನ್ನ ಆರ್ಗನೈಸೇಷನ್ ಬಂದು ಎಲ್ಲೋ ಡೆಲ್ಲಿಯಲ್ಲೋ ಅಥವಾ ಮುಂಬೈಯಲ್ಲೋ ಅದರ ಹೆಡ್ ಆಫೀಸ್ ಇದೆ ಅಂತ ಹೇಳಿ ಬಂದಾಗ ನಾನೇನು ಮಾಡ್ತೀನಿ, ಇಲ್ಲಿ ನನ್ನ ಜನಗಳಿಗೆ ಏನೆಲ್ಲ ಸುದ್ದಿಗಳು ಬೇಕಾಗತ್ತೆ, ನನ್ನ ಏರಿಯಾದಲ್ಲಿ ಏನೆಲ್ಲ ಪ್ರಾಮಿನೆಂಟ್ ನ್ಯೂಸ್ಗಳು ಆಗತ್ತೆ, ಸುದ್ದಿ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ, ಏನೆಲ್ಲ ವಿದ್ಯಮಾನಗಳು ಸಂಭವಿಸುತ್ತೆ, ಅದಕ್ಕೆ ಕುರಿತಾಗಿ ನಾನು ಸುದ್ದಿಯನ್ನು ಕಳಿಸೋದಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಬರೀ ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತ್ರ ಸುದ್ದಿಗಳು ಕೊಡ್ತಾ ಇತ್ತು ಅನ್ನುವಂತಹ ಪರಿಸ್ಥಿತಿಗಳ ಬದಲಾಗಿ ಇಲ್ಲಿ ಇನ್ನಷ್ಟು ಅದು ಡಿಸೆಂಟ್ರಲೈಸೇಷನ್ ಆಗೋದಕ್ಕೆ ಶುರುವಾಗತ್ತೆ, ವಿಕೇಂದ್ರೀಕರಣ ಆಗೋದಕ್ಕೆ ಶುರುವಾಗತ್ತೆ. ಸುದ್ದಿಗಳನ್ನು, ಸ್ಥಳೀಯ ಮಟ್ಟದ ಸುದ್ದಿಗಳನ್ನು ಕೂಡ ಹೆಚ್ಚು ಕೊಡ್ತಕ್ಕಂತಹದ್ದು, ಆ ಮೂಲಕ ಇಲ್ಲಿಯ ಸ್ಥಳೀಯ ಜನರ ಒಂದು ಗಮನವನ್ನು ಕೂಡ ಸೆಳಿತಕ್ಕಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಎಗೇನ್ ಅಂದರೆ ನ್ಯೂಸ್ ಪೇಪರ್ಗಳು ಸಾಮಾನ್ಯವಾಗಿ ಏನು ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಸುದ್ದಿಗಳನ್ನು ಮಾತ್ರ ಅವರು ಪಡ್ಕೊಳ್ಳಿಕ್ಕೆ ಈ ಒಂದು ಏಜೆನ್ಸಿಗಳನ್ನು ಡಿಪೆಂಡೆಂಟ್ ಆಗಿರ್ತಾರೆ.
ಆದರೆ ಈ ಒಂದು ಏಜೆನ್ಸಿಗಳು ರಾಷ್ಟ್ರ ಮಟ್ಟದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೊತೆಗೆ ರಾಜ್ಯ ಮಟ್ಟದ ಜೊತೆಗೆ ಸ್ಥಳೀಯ ಮಟ್ಟದ ಸುದ್ದಿಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಇದುವರೆಗೂ ಕೂಡ ಅಲ್ಲಿರ್ತಕ್ಕಂತಹ ಲೋಕಲೇಟ್ಸ್ಗಳು ಏನಿರ್ತಾರೆ, ಅಂದರೆ ಆ ಸುದ್ದಿಗಳಿಗೆ, ಆ ನ್ಯೂಸ್ ಪೇಪರ್ಸ್ಗಳಿಗೆ ಇದ್ದಂತಹ ರಿಪೋರ್ಟರ್ಗಳು ಏನಿದ್ರು, ಅವ್ರುಗಳು ಕಲೆ ಹಾಕದೇ ಇದ್ದಂತಹ ಹೆಚ್ಚು ಸುದ್ದಿಗಳನ್ನೆಲ್ಲವನ್ನೂ ಕೂಡ ಇವರು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದನೂ ಕೂಡ ಈ ಒಂದು ಏಜೆನ್ಸಿಗಳು ಕೊಡ್ತಕ್ಕಂತಹ ಸುದ್ದಿಗಳು ಕೂಡ ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಮತ್ತು ಇದನ್ನೆಲ್ಲವನ್ನೂ ಕೂಡ ಒಂದು ಪರ್ಟಿಕ್ಯುಲರ್ ಯೂಸ್ ಅಂತ ಹೇಳಿ ಇಲ್ಲ. ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸೋಷಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಎಕನಾಮಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಪೊಲಿಟಿಕಲ್ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನಾದರೂ ಆಯಿತು ಅಂತ ಅಂದರೆ, ಸೊ ಅದು ಎಲೆಕ್ಷನ್ಗಳಾಯಿತು, ಎಲೆಕ್ಷನ್ ರಿಪೋರ್ಟ್ಗಳನ್ನ ಕೊಡ್ತಕ್ಕಂಥದ್ದು. ಸೊ ಹೀಗೆ ಅದು ಅಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಸ್ಥಳೀಯ ಮಟ್ಟದಲ್ಲಿಯೂ ಕೂಡ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಏನೆಲ್ಲ ವಿದ್ಯಮಾನಗಳು ಜರುಗ್ತಾ ಇದೆ, ಅವುಗಳ ಕುರಿತಾಗಿಯೂ ಕೂಡ ಸುದ್ದಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಈ ನ್ಯೂಸ್ ಏಜೆನ್ಸಿಗಳು ಏನಿತ್ತು, ಸುದ್ದಿ ಸಂಸ್ಥೆಗಳು ಏನಿತ್ತು, ಅವುಗಳು ಮತ್ತಷ್ಟು ಪ್ರವರ್ಧಮಾನೋದಕ್ಕೆ ಬರೋದಕ್ಕೆ ಶುರುವಾಗತ್ತೆ, ಜೊತೆಗೆ ಮತ್ತಷ್ಟು ಜನಪ್ರಿಯಗೊಳ್ಳೋದಕ್ಕೆ ಶುರುವಾಗತ್ತೆ. ಸೊ ಹಾಗಾಗಿ ಹೆಚ್ಚು ಸುದ್ದಿಗಳನ್ನು, ಕೇವಲ ಪರ್ಟಿಕ್ಯುಲರ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸುದ್ದಿಗಳನ್ನು ಕೊಡ್ತಕ್ಕಂತಹದರ ಜೊತೆಗೆ ಸಾಮಾನ್ಯ ಸುದ್ದಿಗಳನ್ನು ಕೂಡ ಹೆಚ್ಚು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಮತ್ತಷ್ಟು ಈ ಒಂದು ಏಜೆನ್ಸಿಗಳ ಮೇಲೆ ಡಿಪೆಂಡ್ ಆಗ್ತಕ್ಕಂತಹದ್ದು, ಏಜೆನ್ಸಿಗಳ ಮೇಲೆ ಸಬ್ಸ್ಕ್ರೈಬರ್ಸ್ಗಳು ಮತ್ತಷ್ಟು ಅವ್ರ ಮೇಲೆ ಅವಲಂಬಿತ ಆಗೋದಕ್ಕೆ ಕೂಡ ಶುರುವಾಗ್ತಾರೆ. In major news centers, the national and worldwide agencies have their own reporters to cover important events, and they maintain offices to facilitate distribution of their service. ಸೊ ಇನ್ನು ದೊಡ್ಡ ಸಿಟಿಗಳಲ್ಲಿ ಬಂದಂತಹ ಸಂದರ್ಭಗಳಲ್ಲಿ, ಅದೇ ದೊಡ್ಡ ನ್ಯೂಸ್ ಏಜೆನ್ಸಿಯನ್ನು ಹೊಂದಿರತಕ್ಕಂತಹ ಸುದ್ದಿ ಸಂಸ್ಥೆಗಳು ಏನಿತ್ತು, ಅಂದರೆ ಸಣ್ಣ ಮಟ್ಟದಲ್ಲಿ ಕೂಡ ಸುದ್ದಿ ಸಂಸ್ಥೆಗಳಿರುತ್ತೆ. ಕೆಲವು ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಇಡೀ ವರ್ಲ್ಡ್ ವೈಡ್ ಸುದ್ದಿಗಳನ್ನು ಕೂಡ ಕವರ್ ಮಾಡ್ತಕ್ಕಂತಹ ದೊಡ್ಡ ಸುದ್ದಿ ಸಂಸ್ಥೆಗಳು ಕೂಡ ಅವ್ರುಗಳು ಈ ಒಂದು ಬರೀ ಕೇವಲ ಇಲ್ಲಿ ಲೋಕಲ್ ಅಷ್ಟೇ ಅಲ್ಲ, ನ್ಯಾಷನಲ್ ಅಷ್ಟೇ ಅಲ್ಲ, ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ದೇಶದ್ದು ಪರ್ಟಿಕ್ಯುಲರ್ ಇವೆಂಟ್ಗಳನ್ನು, ಪರ್ಟಿಕ್ಯುಲರ್ ಮೇಜರ್ ಇವೆಂಟ್ಗಳನ್ನು ಮಾತ್ರ ಕವರ್ ಮಾಡ್ತೋದಕ್ಕೆ ಶುರು ಮಾಡಿದ್ರು. ಅವ್ರುಗಳು ಕೂಡ ದೊಡ್ಡ ಏಜೆನ್ಸಿಗಳು ಕೂಡ ಇನ್ನಷ್ಟು ಸುದ್ದಿಯ ಬಾಹುಳ್ಯವನ್ನು ಕೂಡ ಅವರು ಹೆಚ್ಚು ಮಾಡ್ಕೊಳ್ತಾರೆ. ಅಂದರೆ ಅವರು ಏನು ಸುದ್ದಿಯನ್ನು ಕವರ್ ಮಾಡ್ತಾರೆ, ತನ್ನ ವ್ಯಾಪ್ತಿಯನ್ನು ಕೂಡ ಮತ್ತಷ್ಟು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಕೂಡ ಶುರು ಮಾಡ್ತಾರೆ. ಇನ್ ಮೇಜರ್ ನ್ಯೂಸ್ ಸೆಂಟರ್ಸ್, ದೊಡ್ಡ ಸುದ್ದಿ ಸಂಸ್ಥೆಗಳು ಏನಿದ್ದು, ಅವುಗಳು ನ್ಯಾಷನಲ್ ಆ್ಯಂಡ್ ವರ್ಲ್ಡ್ ವೈಡ್ ಏಜೆನ್ಸೀಸ್ ಹ್ಯಾವ್ ದೇರ್ ಓನ್ ರಿಪೋರ್ಟರ್ಸ್ ಟು ಕವರ್ ಇಂಪಾರ್ಟೆಂಟ್ ಇವೆಂಟ್ಸ್. ಇಲ್ಲಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ನಾನು ನ್ಯೂಸ್ ಏಜೆನ್ಸಿಗೂ ಕೂಡ ಕೆಲಸ ಮಾಡ್ತಾ ಇರ್ತೀನಿ, ಜೊತೆಗೆ ಕೆಲವೊಂದು ಯಾವುದೋ ನ್ಯೂಸ್ ಪೇಪರ್ಗೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಏಜೆನ್ಸಿಗಳು ಅವರದೇ ಆಗಿರ್ತಕ್ಕಂತಹ ಒಂದಷ್ಟು ರಿಪೋರ್ಟರ್ಸ್ಗಳನ್ನು ಮೇಜರ್ ಇಂಪಾರ್ಟೆಂಟ್ ಇವೆಂಟ್ಗಳನ್ನು ಕವರ್ ಮಾಡಲಿಕ್ಕೆ ಕೂಡ ಹೈಯರ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಅದೇ ಸುದ್ದಿ ಸಂಸ್ಥೆಗಳಿಗೆ ನಾವು ಹೆಚ್ಚು ಗಮನವನ್ನು ಕೊಟ್ಟು ಅವ್ರುಗಳಿಗೆ ಬೇಕಾಗಿರ್ತಕ್ಕಂತಹ ಸುದ್ದಿಗಳನ್ನು ಕೊಡೋದಕ್ಕೆ ಕೂಡ ಇಂಪಾರ್ಟೆನ್ಸನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಇಂಪಾರ್ಟೆಂಟ್ ಸುದ್ದಿಗಳು, ಅಂದರೆ ತುಂಬ ಪ್ರಮುಖವಾಗಿ ನಡೆದಂತಹ ವಿದ್ಯಮಾನಗಳು ಏನಿತ್ತು, ಆ ವಿದ್ಯಮಾನಗಳನ್ನು ಎಲ್ಲೂ ಕೂಡ ಕೈತಪ್ಪಿ ಹೋಗದ ಹಾಗೆ ಅವುಗಳನ್ನೆಲ್ಲವನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ತನ್ನ ಸಬ್ಸ್ಕ್ರೈಬರ್ಸ್ಗಳ ನೀಡ್ ಏನಿದೆ, ಅವಶ್ಯಕತೆಗಳು ಏನಿದೆ, ಅವುಗಳನ್ನು ಮತ್ತಷ್ಟು ಹೆಚ್ಚು ಅವ್ರಿಗೆ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿಯೂ ಕೂಡ ಈ ನ್ಯೂಸ್ ಏಜೆನ್ಸಿಗಳು ತಮ್ಮ ಕಾರ್ಯವನ್ನು ಮತ್ತಷ್ಟು ಕಾರ್ಯ ಬಾಹುಳ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಅಂಡ್ ದೇ ಮೇಂಟೈನ್ ಆಫೀಸಸ್ ಟು ಫೆಸಿಲಿಟೇಟ್ ಡಿಸ್ಟ್ರಿಬ್ಯೂಷನ್ ಆಫ್ ದೇರ್ ಸರ್ವಿಸ್. ಅಂದರೆ ತನ್ನ ಸೇವೆಯನ್ನು ಇನ್ನಷ್ಟು ಅವರೇನು ಸುದ್ದಿಯನ್ನು ಪ್ರಸಾರ ಮಾಡ್ತಾಯಿದ್ರು, ಸುದ್ದಿಯನ್ನು ಬೇರೆಯವರಿಗೆ ಶೇರ್ ಮಾಡ್ತಾಯಿದ್ರು, ಹಂಚಿಕೆಯನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾಯಿದ್ರು, ಆ ಒಂದು ಡಿಸ್ಟ್ರಿಬ್ಯೂಷನ್ ಸರ್ವೀಸಸನ್ನು ಮತ್ತಷ್ಟು ಫೆಸಿಲಿಟೇಷನ್ಗಳನ್ನ ಹೆಚ್ಚು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಬರೀ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸುದ್ದಿಗಳನ್ನು ಅಷ್ಟೇ ಕೊಡ್ತಾ ಇದ್ರು, ಕೆಲವೊಂದು ಪ್ರಮುಖವಾಗಿರ್ತಕ್ಕಂತಹ ಇವೆಂಟ್ಗಳನ್ನು ಮಾತ್ರ ಕವರ್ ಮಾಡ್ತಾ ಇದ್ರು. ಆದರೆ ಯಾವಾಗ ಈ ಒಂದು 2ನೇ ಮಹಾಯುದ್ಧ ಜರುಗತ್ತೆ,
ಅದಾದ ನಂತರದ ಅವಧಿಯಲ್ಲಿ ಮತ್ತಷ್ಟು ಫೆಸಿಲಿಟಿ, ಮತ್ತಷ್ಟು ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ನ್ಯೂಸ್ ಏಜೆನ್ಸಿಗಳು ತನ್ನ ಕಾರ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಸುದ್ದಿಗಳು, ಇಂಪಾರ್ಟೆಂಟ್ ಸುದ್ದಿಗಳ ಜೊತೆಗೆ ಒಂದಷ್ಟು ಲೋಕಲ್ ಸುದ್ದಿಗಳು, ಸ್ಥಳೀಯ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರ್ತಕ್ಕಂತಹ ಸುದ್ದಿಗಳನ್ನು ಕೊಡೋದ್ರ ಜೊತೆಗೇನೆ ಜನರಲ್ ಯೂಸ್ಗೆ, ಸಾಮಾನ್ಯ ಬಳಕೆಗೆ ಆಗ್ತಕ್ಕಂತಹ ಸುದ್ದಿಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ತನ್ನ ಈ ಸುದ್ದಿ ಕೊಡ್ತಕ್ಕಂತಹ, ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂತಹ ಸೇವೆ, ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಸರ್ವಿಸನ್ನು ಏನಿದೆ ಅದರ ವಿಸ್ತಾರ ಬಾಹುಳ್ಯವನ್ನು ಕೂಡ ಮತ್ತಷ್ಟು ಅವರು ಹೆಚ್ಚು ವ್ಯಾಪ್ತಿಗೆ ಅದನ್ನು ಹೆಚ್ಚು ತನ್ನ ಕಾರ್ಯ ಬಾಹುಳ್ಯವನ್ನು ಕೂಡ ಹೆಚ್ಚು ವಿಸ್ತಾರ ಮಾಡೋದಕ್ಕೆ ಕೂಡ ಅವರು ಶುರು ಮಾಡ್ತಕ್ಕಂತಹದ್ದು. In addition to general news agencies, several specialized services have ಡೆವಲಪ್ಡ್. ಇದರ ಜೊತೆಗೆ ಕೆಲವು ಸುದ್ದಿ ಸಂಸ್ಥೆಗಳು ಕೂಡ, ಅಂದರೆ ಜನರಲ್ ನ್ಯೂಸ್, ಅಂದರೆ ನಾವು ಏನು ಮ್ಯಾಗ್ಝೀನ್ಸ್ಗಳಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಮ್ಯಾಗ್ಝೀನ್ಸ್ಗಳನ್ನು ನಾವು ನೋಡ್ತೇವೆ. ಅಂದರೆ ಜನರಲ್ ಮ್ಯಾಗ್ಝೀನ್ಸ್ ಅಂದರೆ ಸಾಮಾನ್ಯ ಆಸಕ್ತಿಯ ಮ್ಯಾಗ್ಝೀನ್ಸ್ಗಳು, ನಿಯತಕಾಲಿಕಗಳು, ಹಾಗೆ ವಿಶೇಷ ಆಸಕ್ತಿಯ ನಿಯತಕಾಲಿಕಗಳು ಅಂಥೇಳಿ ನಾವು ಎರಡು ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿ ನಾವು ಮ್ಯಾಗ್ಝೀನ್ಸ್ಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಾಮಾನ್ಯ ಆಸಕ್ತಿಯ ನಿಯತಕಾಲಿಕಗಳು ಹಾಗೆ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು, ಜನರಲ್ ಇಂಟ್ರೆಸ್ಟ್ ಮ್ಯಾಗ್ಝೀನ್ಸ್ ಆ್ಯಂಡ್ ಸ್ಪೆಷಲ್ ಇಂಟ್ರೆಸ್ಟ್ ಮ್ಯಾಗ್ಝೀನ್, ಎರಡು ರೀತಿಯಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಸಾಮಾನ್ಯ ಆಸಕ್ತಿಯ ಸುದ್ದಿ ಸಂಸ್ಥೆಗಳು ಹಾಗೇನೆ ಸೆವೆರಲ್ ಅಂದರೆ ಒಂದಷ್ಟು ವಿಶೇಷವಾಗಿ ಕೊಡ್ತಕ್ಕಂತಹ ಸೇವೆಗಳನ್ನು ಕೊಡ್ತಕ್ಕಂತಹ ನ್ಯೂಸ್ ಏಜೆನ್ಸಿಗಳು, ಸುದ್ದಿ ಸಂಸ್ಥೆಗಳು ಅಂತ ಹೇಳಿ ಕೂಡ ಎರಡು ರೀತಿಯಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಶುರುವಾಗತ್ತೆ. ಸೊ ಆ ಒಂದು ಪರಿಣಾಮವಾಗಿ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಅಲೋನ್ ದೀಸ್ ನಂಬರ್ ವೆಲ್ ಓವರ್ 100. ಇವುಗಳೆಲ್ಲದರ ಪರಿಣಾಮವಾಗಿ ಅಮೆರಿಕ ದೇಶ ಒಂದರಲ್ಲೇನೆ ಸುಮಾರು 100ಕ್ಕೂ ಹೆಚ್ಚು ಸುದ್ದಿ ಸಂಸ್ಥೆಗಳು ಕೂಡ ಪ್ರಾರಂಭ ಆಗೋದಕ್ಕೆ ಶುರುವಾಗತ್ತೆ. ಸೊ ಇನ್ಕ್ಲೂಡಿಂಗ್ ಸಚ್ ಮೇಜರ್ ಒನ್ಸ್ ಆಸ್ ಸೈನ್ಸ್ ಸರ್ವಿಸ್, ರಿಲಿಜಿಯಸ್ ನ್ಯೂಸ್ ಸರ್ವಿಸ್, ಜೂಯಿಷ್ ಟೆಲಿಗ್ರಾಫಿಕ್ ಏಜೆನ್ಸಿ ಆ್ಯಂಡ್ ನ್ಯೂಸ್ ಎಲೆಕ್ಷನ್ ಸರ್ವಿಸ್. ಒಂದು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು. ಅಂದರೆ ಇಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತಹ ಸರ್ವಿಸನ್ನು ಕೊಡ್ತಕ್ಕಂತಹದ್ದು, ರಿಲಿಜಿಯಸ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಜೀವಿಷ್ ಟೆಲಿಗ್ರಾಫ್ ಅಂದರೆ ಜೀವಿಷ್ ಅಂದರೆ ಅದೊಂದು ಜೂಯಿಷ್ ಅಂತಕ್ಕಂತಹದ್ದು ಒಂದು ಕಮ್ಯುನಿಟಿ, ಸಮುದಾಯ. ನಾವು ಹೇಗೆ ಕ್ರಿಶ್ಚಿಯನ್ಸು, ಹಿಂದೂಗಳು, ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಅಥವಾ ಪಾರ್ಸಿಗಳು, ಸೊ ಹೀಗೆ ಬೇರೆ ಬೇರೆ ನಾವು ಕಮ್ಯುನಿಟಿ ಅಥವಾ ಒಂದು ರಿಲಿಜಿಯನ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಕೂಡ ಜೂಯಿಷ್ ಅಂತಕ್ಕಂತಹದ್ದು ಕೂಡ ಒಂದು ಸಮುದಾಯ, ಅಂದರೆ ರಿಲಿಜಿಯನ್ಗೆ ಸಂಬಂಧಪಟ್ಟಂತಹದ್ದು ಕೂಡ ಅವ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಿಮಗೆ ಗೊತ್ತಿದೆ, ಜೂಯಿಷ್ಗಳು ಬಂದಾಗ ಎಸ್ಪೆಷಲಿ ಮುಸಲೂನಿ ಮತ್ತು ಬೆನಿಟೋ ಮುಸಲೂನಿ ಮತ್ತು ಹಿಟ್ಲರ್ಗಳೆಲ್ಲರೂ ಕೂಡ ಅವ್ರುಗಳನ್ನ ಹೇಗೆ ನಡೆಸ್ಕೊಂಡ್ರು, ಏನೆಲ್ಲ ಅವ್ರಿಗೆ ಸಮಸ್ಯೆಗಳನ್ನು ತಂದೊಡ್ಡಿದ್ರು, ಅದನ್ನೆಲ್ಲವನ್ನೂ ಕೂಡ ಮೀರಿ ಅವರು ಹೇಗೆ ಜೀವನವನ್ನು, ಅಂದರೆ ಅವರು ಸರ್ವೈವ್ ಆಗಿ ಉಳ್ಕೊಂಡು ಬಂದರು, ಏನೆಲ್ಲ ಆಯಿತು ಅಂತ ಹೇಳಿ ಕೂಡ ನಿಮಗೆ ಅದು ಇತಿಹಾಸದಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಒಂದಷ್ಟು ಓದ್ಕೊಂಡಿದ್ದೀರಿ. ಸೊ ಆ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂತಹದ್ದು. ಆ್ಯಂಡ್ ನ್ಯೂಸ್ ಎಲೆಕ್ಷನ್ ಸರ್ವಿಸಸ್ ಅಂದರೆ ಬರೀ ಕೇವಲ ಚುನಾವಣೆಗಳಿಗೆ ಮೀಸಲಿಟ್ಟ ಹಾಗೆ, ಅಲ್ಲಿ ಚುನಾವಣೆಗಳಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಆಗತ್ತೆ, ಏನೆಲ್ಲ ಪ್ರಕ್ರಿಯೆಗಳು ಆಗತ್ತೆ, ಪ್ರೀಪೋಲ್ ಎಲ್ಲ ಮಾಡ್ತಕ್ಕಂಥದ್ದು, ಪ್ರೀಪೋಲ್ನಲ್ಲಿ ಏನೆಲ್ಲ ಪ್ರಿಡಿಕ್ಷನ್ಸ್ಗಳನ್ನು ಮಾಡ್ತಕ್ಕಂತಹದ್ದು, ಯಾರು ವಿನ್ ಆಗ್ಬೋದು, ಯಾವ ಪಾರ್ಟಿ ವಿನ್ ಆಗ್ಬೋದು, ಎಷ್ಟು ಅಂತರಗಳಲ್ಲಿ ಅವರು ವಿನ್ ಆಗ್ಬೋದು ಅಂತ ಹೇಳ್ತಕ್ಕಂಥದ್ದು, ಎಕ್ಸಿಟ್ ಪೋಲನ್ನು ಮಾಡ್ತಕ್ಕಂತಹದ್ದು, ಎಲೆಕ್ಷನ್ಸ್ಗಳು ಎಲ್ಲೆಲ್ಲ ವೋಟ್ ಮಾಡಿದ್ದಾರೆ, ವೋಟ್ ಮಾಡಿದ ದಿನದಲ್ಲಿ ಅವರು ಯಾರಿಗೆ ವೋಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ವೋಟ್ ಮಾಡಿದ್ದಾರೆ, ಅವುಗಳ ಕುರಿತಾಗಿ ಯಾರು ವಿನ್ ಆಗಬಹುದು ಅಂತ ಹೇಳಿ ಒಂದಷ್ಟು ರಿಸಲ್ಟ್ಸನ್ನು ಕೊಡ್ತಕ್ಕಂತಹದ್ದು. ಸೊ ಹೀಗೆ ಮತ್ತು ಎಲೆಕ್ಷನ್ ರಿಸಲ್ಟ್ಸ್ಗಳನ್ನು ಕೊಡ್ತಕ್ಕಂತಹದ್ದು, ಚುನಾವಣಾ ಫಲಿತಾಂಶಗಳು ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆ ಆದ ನಂತರದಲ್ಲಿ ಅವರು ಯಾವ ರೀತಿಯಾಗಿ, ಅಂದರೆ ಎಕ್ಸಿಟ್ ಪೋಲ್ನಲ್ಲಿ ಕೊಟ್ಟಂತಹ ರಿಸಲ್ಟ್ಗಳಿಗೂ ಕೂಡ ಆ್ಯಕ್ಚುಲ್ ಆಗಿ ಬಂದಂತಹ ರಿಸಲ್ಟ್ಸ್ಗಳಿಗೂ ಕೂಡ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಕ್ಕಂತಹದ್ದು, ಎಲ್ಲಿ ಅವರು ಲ್ಯಾಕ್ ಆಗಿದೆ, ಯಾರು ಹೇಗೆ ವಿನ್ ಆದರು, ವಿನ್ ಆಗಲಿಕ್ಕೆ ಏನೆಲ್ಲ
ಕಾರಣಗಳಿತ್ತು, ಏನೆಲ್ಲ ರೀಸನ್ಸು, ಸ್ಟ್ರಾಟಜೀಸ್ಗಳು, ಯೋಜನೆ, ಪ್ಲ್ಯಾನ್ಸ್ಗಳೆಲ್ಲವೂ ಕೂಡ ಹೇಗೆ ವರ್ಕೌಟ್ ಆಯಿತು. ಸೊ ಹೀಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂತಹ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಕೊಡೋದಕ್ಕೆ ಕೂಡ ಶುರು ಮಾಡ್ತಾರೆ. ಅಂದರೆ ಕೇವಲ ಬರೀ ಜನರಲ್ ನ್ಯೂಸ್ ಅಷ್ಟೇ ಅಲ್ಲ, ಸಾಮಾನ್ಯ ಸುದ್ದಿಗಳ ಜೊತೆಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ವಿಷಯಗಳನ್ನು ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ಗಳು ನಾನು ಈಗಾಗಲೇ ಹೇಳ್ದಂಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಧಾರ್ಮಿಕ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು. ಸೊ ಹೀಗೆ ಸ್ಪೆಷಲೈಸ್ಡ್ ರಿಪೋರ್ಟ್ಗಳನ್ನು ಕೊಡುವ ಕಾರಣಕ್ಕಾಗಿಯೇ ವಿಶೇಷವಾದಂತಹ ಸುದ್ದಿ ಸಂಸ್ಥೆಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರುವಾಗತ್ತೆ. ದೆನ್ ಸ್ಪೆಷಲೈಸ್ಡ್ ಸರ್ವಿಸಸ್ ಇನ್ ಅದರ್ ಕಂಟ್ರೀಸ್ ಇನ್ಕ್ಲೂಡ್ ದ ಸ್ವಿಸ್. ಅಂದರೆ ಏನು, ಸ್ವಿಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಲ್ಲಿ ವಿಶೇಷವಾಗಿಯೇ ಕೆಲವೊಂದು ಸರ್ವಿಸ್ಗಳನ್ನು ಕೊಡ್ತಕ್ಕಂಥ, ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ವಿಶೇಷ ಆಸಕ್ತಿಯನ್ನು ಒಳಗೊಂಡ ಹಾಗೆ ಸೇವೆಯನ್ನು ಕೊಡ್ತಕ್ಕಂತಹ ಸುದ್ದಿಗಳನ್ನು ಕೊಡ್ತಕ್ಕಂತಹ ಸಂಸ್ಥೆಗಳು ಕೂಡ ಹುಟ್ಕೊಳ್ಳುತ್ತೆ. ಆ ಒಂದು ಸಂಸ್ಥೆಯ ವ್ಯಾಪ್ತಿಗೆ ಕೂಡ ಸ್ವಿಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕೂಡ ಬರ್ತಕ್ಕಂತಹದ್ದು. ಅಲ್ಲಿ ಏನಪ್ಪ ಅಂತಂದರೆ ವಿಚ್ ರಿಪೋರ್ಟರ್ಸ್ ನ್ಯೂಸ್ ಆಫ್ ಸ್ಪೆಷಲ್ ಇಂಟ್ರೆಸ್ಟ್ ಆಫ್ ರೋಮನ್ ಕ್ಯಾಥೋಲಿಕ್ಸ್ ಆ್ಯಂಡ್ ದ ಸ್ಟಾರ್ ನ್ಯೂಸ್ ಏಜೆನ್ಸಿ ಆಫ್ ಪಾಕಿಸ್ತಾನ್ which supplies news of Muslim interest in English and Urdu. ಸೊ ಈ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಒಂದು ಈ ಸ್ಪೆಷಲ್ ಇಂಟ್ರೆಸ್ಟ್ನ ಒಂದು ನ್ಯೂಸ್ ಏಜೆನ್ಸಿ ಏನಿದೆ, ಅದು ರೋಮನ್ ಕ್ಯಾಥೋಲಿಕ್ಸ್ಗಳು ಏನಿದ್ದಾರೆ, ರೋಮನ್ ಕ್ಯಾಥೋಲಿಕ್ಸ್ಗಳ ಲೈಫ್ ಸ್ಟೈಲ್ ಇರ್ಬೋದು, ಅವರು ಸಂಪ್ರದಾಯಗಳು, ಅವರ ಆಚರಣೆಗಳು, ಅವರ ಬದುಕಿನ ಎಲ್ಲ ಏರುಪೇರುಗಳು ಏನೆಲ್ಲ ಇದ್ದಾವೆ, ಆ ಥರದ ಎಲ್ಲ ವಿಶೇಷವಾಗಿ ಅವರ ಒಂದು ಜೀವನ ಶೈಲಿ, ಅವರ ಬದುಕು, ಅವರ ಸಂಪ್ರದಾಯ, ಅವರ ಆಚರಣೆ, ಆ ಒಂದು ರೋಮನ್ ಕ್ಯಾಥೋಲಿಕ್ಸ್ಗಳ ಒಂದು ಕಂಪ್ಲೀಟ್ ರೋಮನ್ ಕ್ಯಾಥೋಲಿಕ್ಸ್ಗಳ ಇದನ್ನು ಕೂಡ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವನ್ನೂ ಕೂಡ ಅವರು ಆ ಒಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂತಹ ಒಂದು ನ್ಯೂಸ್ ಏಜೆನ್ಸಿ ವಿಶೇಷ ಆಸಕ್ತಿಯ ಒಂದು ಈ ನ್ಯೂಸ್ ಏಜೆನ್ಸಿ ಇದೆ. ಈ ರೋಮನ್ ಕ್ಯಾಥೋಲಿಕ್ಸ್ಗಳ ಬಗ್ಗೆನೇ ಅವರು ಹೆಚ್ಚು ಸುದ್ದಿಗಳನ್ನು ಕೊಡ್ತಕ್ಕಂತಹದ್ದು, ಅದನ್ನು ಹೊರತುಪಡಿಸಿ ಬೇರೆ ಸುದ್ದಿಗಳನ್ನು ಅವರು ಕೊಡೋದಿಲ್ಲ. ಅಂಡ್ ಸ್ಟಾರ್ ನ್ಯೂಸ್ ಏಜೆನ್ಸಿ ಅಂತಕ್ಕಂಥ ಒಂದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ನ್ಯೂಸ್ ಏಜೆನ್ಸಿ, ಅವರು ಇಂಗ್ಲಿಷ್ ಮತ್ತು ಉರ್ದು ಮ್ಯಾಗ್ಝೀನ್ಸ್ಗಳಿಗೆ ಈ ಒಂದು ಮುಸ್ಲಿಂ ಇಂಟ್ರೆಸ್ಟ್ ಅಂದರೆ ಅವರ ಇಂಟ್ರೆಸ್ಟ್ ಅಂದರೆ ಈ ಮುಸ್ಲಿಮ್ಸ್ಗಳು ಏನಿದ್ದಾರೆ, ಅವ್ರಗಳಿಗೆ ಇಸ್ಲಾಂನ ಧರ್ಮದವ್ರು ಏನಿದ್ದಾರೆ, ಅವ್ರಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅವರ ಆ್ಯಕ್ಟಿವಿಟಿಗಳು ಏನಿದ್ದಾವೆ, ಅವುಗಳ ಕುರಿತಾಗಿ ಅವರ ಇಂಟ್ರೆಸ್ಟ್ಗಳೇನು, ಅವರ ಆಸಕ್ತಿಗಳೇನು, ಅವ್ರಗಳ ಕುರಿತಾಗಿ ಸುದ್ದಿಗಳನ್ನು ಕೂಡ ಅವರು ಸಪ್ಲೈ ಮಾಡ್ತಾರೆ. ಯಾವೆಲ್ಲ ನ್ಯೂಸ್ ಪೇಪರ್ಸ್ಗಳಿಗೆ ಅಂದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ಗಳಿಗೆ, ಉರ್ದು ನ್ಯೂಸ್ ಪೇಪರ್ಸ್ಗಳಿಗೆ ಕೂಡ ಇವರು ಆ ಥರದ ಸುದ್ದಿಗಳನ್ನು, ಅಂದರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ಲಾಂನವರ ಚಟುವಟಿಕೆಗಳು ಏನಿದ್ದಾರೆ, ಆ ಧರ್ಮದವರ ಆ್ಯಕ್ಟಿವಿಟಿಗಳು ಏನಿದ್ದಾವೆ, ಅವ್ರುಗಳು ಯಾರು ಮುಸ್ಲಿಮ್ಸ್ಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ, ಅವ್ರುಗಳಿಗೆ ವಿಶೇಷವಾಗಿ ಸುದ್ದಿಗಳನ್ನು ಸಪ್ಲೈ ಮಾಡ್ತಕ್ಕಂಥದ್ದು, ಅಂದರೆ ಏನು ಪೂರೈಕೆ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಗೇನ್ ಬೇರೆ ಬೇರೆ ರೀತಿಯಲ್ಲಿ ಇದೇ ರೀತಿ ಬರೀ ರಿಲಿಜಿಯನ್ ಓರಿಯೆಂಟೆಡ್ ಆಗಿ ಇರಬೇಕು ಅಂತ ಏನೂ ಇಲ್ಲ. ಅಪಾರ್ಟ್ ಫ್ರಮ್ ರಿಲಿಜಿಯನನ್ನು ಹೊರತುಪಡಿಸಿ, ಧಾರ್ಮಿಕ ವಿಚಾರಗಳನ್ನು ಹೊರತುಪಡಿಸಿಯೂ ಕೂಡ ವಿಶೇಷ ಆಸಕ್ತಿಯನ್ನು ಒಳಗೊಂಡಿರ್ತಕ್ಕಂತಹ ಸುದ್ದಿ ಸಂಸ್ಥೆಗಳೂ ಕೂಡ ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೇಗೆ ನಾವು ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು ಅಂತ ನಾವೇನು ಹೇಳ್ತೀವಿ, ಸ್ಪೆಷಲ್ ಇಂಟ್ರೆಸ್ಟ್ ಮ್ಯಾಗ್ಝೀನ್ಸ್ ಅಂತ ಏನು ಹೇಳ್ತೇವೆ, ಅದೇ ರೀತಿಯಾಗಿ ಸುದ್ದಿಗಳನ್ನು ಆ ಒಂದು ವಿಷಯಕ್ಕೆ ಪರ್ಟಿಕ್ಯುಲರ್ ಆಗಿ ಅಂಥದ್ದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಕೊಡುವಂತಹ ಸುದ್ದಿ ಸಂಸ್ಥೆಗಳೂ ಕೂಡ ನಮ್ಮ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಕೂಡ ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಓಕೆ, ಥ್ಯಾಂಕ್ ಯು.